ರಾಜ್ಯದಲ್ಲಿ ಈಗ ಎಲ್ಲೆಲ್ಲೂ ಲವ್ ಸೆಕ್ಸ್ ಧೋಕಾಗಳದ್ದೇ ಭಾರಿ ಸದ್ದಾಗ್ತಾ ಇದೆ. ಹುಬ್ಬಳ್ಳಿಯಲ್ಲಿ ಭಾರಿ ವಿವಾದ ಹುಟ್ಟುಹಾಕಿದ್ದ ಪ್ರೇಮಕಾಂಡದ ವಿಚಾರ ಈಗ ಕುಂದಾನಗರಿಯಲ್ಲೂ ಸಂಚಲನ ಸೃಷ್ಟಿ ಮಾಡಿದೆ. ಕಂಡವರ ಜೊತೆ ಇನ್ಸ್ಟಾ ಫೇಸ್ಬುಕ್ನಲ್ಲಿ ಬ್ಯುಸಿಯಾಗಿರೋರು ಈ ಸುದ್ದಿಯನ್ನು ನೋಡಲೇಬೇಕು, ಎಚ್ಚೆತ್ತುಕೊಳ್ಬೇಕು ಕೂಡ. ಅಷ್ಟಕ್ಕೂ ಏನಿದು ಪ್ರಕರಣ ಅಂತೀರಾ? ಡೀಟೇಲ್ಸ್ ಇಲ್ಲಿದೆ ನೋಡಿ. ಹುಬ್ಬಳ್ಳಿ ಬೆನ್ನಲ್ಲೇ ಬೆಳಗಾವಿಯಲ್ಲೂ ಪ್ರೇಮಕಾಂಡ ಸದ್ದು. ಇನ್ಸ್ಟಾ ಫೇಸ್ಬುಕ್ನಲ್ಲಿ ಮೊಹಬ್ಬತ್ ಲಕ್ಷ ಲೂಟ್. ಲವ್ ಈಸ್ ಮೈಂಡ್, ಲವ್ ಈಸ್ ಬ್ಲೈಂಡ್, ಲವ್ ಈಸ್ ಎವ್ರಿಥಿಂಗ್ ಅಂತಾರೆ. ಆದ್ರೆ ಈ ಲವ್ ಅನ್ನೋ ಹೆಸರಲ್ಲೇ ಕೆಲವರು ಆಡಬಾರದ ಆಟ ಆಡ್ತಾರೆ ನೋಡಿ. ಹುಬ್ಬಳ್ಳಿಯಲ್ಲಿ ಭಾರಿ ವಿವಾದ ಹುಟ್ಟು ಹಾಕಿರುವ ಜಿಮ್ ಟ್ರೈನರ್ ಸನೀರ್ ಮುಲ್ಲಾ ಪ್ರಕರಣದ ಕಹಿ ನೆನಪು ಮಾಸುವ ಮುನ್ನವೇ ಕುಂದಾನಗರಿ ಬೆಳಗಾವಿಯಲ್ಲೂ ಮತ್ತೊಂದು ಲವ್ ಸೆಕ್ಸ್ ದೋಖಾ ಪ್ರಕರಣ ಬೆಳಕಿಗೆ ಬಂದಿದೆ. ಕಲರ್ಫುಲ್ ಬಟ್ಟೆ, ಸ್ಟೈಲ್ ಆಗಿ ಗಡ್ಡ ಬಿಟ್ಕೊಂಡು, ಕಣ್ಣಿಗೆ ಕೂಲಿಂಗ್ ಗ್ಲಾಸ್ ಹಾಕೊಂಡು ಕಂಡವರ ಹೆಣ್ಣು ಮಕ್ಕಳಿಗೆ ಕಾಳು ಹಾಕೋ ಭೂಪ ಇವನೇ ನೋಡಿ. ಈಶ್ವರ್ ಸಿಂಗ್ ಅಂತ ಈತ ಬರೇ ಅಸಾಮಿ ಕಣ್ರಿ. ನೋಡೋದಕ್ಕೆ ಮಾತ್ರ ಡೀಸೆಂಟ್ ಆಗಿ ಕಾಣಿಸ್ತಾನೆ, ಆದ್ರೆ ಮಾಡಿರೋದು ಮಾತ್ರ ಕಚ್ಚಿಡ ಆ ಕೆಲಸ. ಇನ್ಸ್ಟಾಗ್ರಾಮು ಫೇಸ್ಬುಕ್ನಲ್ಲಿ ಆರೋಪಿ ಈಶ್ವರ್ ಸಿಂಗ್ ಯುವತಿಯೊಬ್ಬಳನ್ನ ಪರಿಚಯ ಮಾಡಿಕೊಂಡು ಸ್ನೇಹದ ನೆಪದಲ್ಲಿ ಗಂಟೆಗಟ್ಟಲೆ ಹರಟೆ ಹೊಡೆದಿದ್ದಾನೆ. ಆಮೇಲೆ ನೈಸ್ ಆಗಿ ಲವ್ ಮಾಡಿ ಸೆಕ್ಸ್ ಎಲ್ಲ ಆದಮೇಲೆ ತನ್ನ ಅಸಲಿ ಆಟ ತೋರಿಸಿದ್ದಾನೆ. ಮಾಧವ ಕಾಲೋನಿ ನಿವಾಸಿಯಾಗಿರುವ ಈಶ್ವರ್ ಸಿಂಗ್ ವಿರುದ್ಧ ಮದುವೆ ಆಗೋದಾಗಿ ನಂಬಿಸಿ ದೈಹಿಕ ಸಂಪರ್ಕ ಬೆಳೆಸಿ ಮೋಸ ಮಾಡಿರುವ ಗಂಭೀರ ಆರೋಪವೊಂದು ಕೇಳಿ ಬಂದಿದೆ. In 2019 ईश्वर सिंह और मेरी पहचान इंस्टाग्राम के थ्रू हुई थी, एक कॉमन फ्रेंड की वजह से. तो उसके बाद पहले फ्रेंडशिप हो गई, उसके बाद हम मिलना स्टार्ट किए. फिर उसके बाद उसने यहाँ वहाँ घुमा के पहले मेरा ट्रस्ट बना के लिया. उसके बाद मेरा बैकग्राउंड जान के लिया कि मेरे अकाउंट में क्या है, मेरे नाम पे क्या है, ये सब कुछ उसने जान के लिया. फिर उसने मेरे साथ फोर्सफुली फ़िज़िकल रिलेशन रखा. उसके बाद उसने उस टाइम पे फ़ोटोज़ और वीडियोज़ वो सब भी बना के रखे थे. उसके बाद वो मुझे पैसों के लिए ब्लैकमेल करने लगा, नहीं तो मैं फ़ोटोज़ ये वो वायरल करूँगा, ये सब बोलने लगा. मेरे को मेरी मतलब रेपुटेशन, इसकी वजह से मैं उसको देती गई पैसा, और वो जैसे जैसे चाहिए वैसे वैसे मेरे को मार के ब्लैकमेल करके वो पैसे लेते गया. उसके बाद अब मेरे से सब कुछ ख़त्म हो गया. तो मेरा गोल्ड ले लिया उसने, जो मेरा जो था मेरे ऊपर, वो भी उसने सब कुछ ले लिया. 150 ಗ್ರಾಂ ತಿನ್ನ 19 ಲಕ್ಷ ಹಣ ಪೀಕಿದ್ನ ರೋಮಿಯೋ. ಆರೋಪಿ ಈಶ್ವರ್ ಸಿಂಗ್ ಸಂತ್ರಸ್ತೆಯಿಂದ ಲಕ್ಷಾಂತರ ರೂಪಾಯಿ ಹಣ, ಚಿನ್ನಾಭರಣ ಪಡೆದು ಇಬ್ಬರ ನಡುವಿನ ಅಶ್ಲೀಲ ವಿಡಿಯೋ ಚಿತ್ರೀಕರಣ ಮಾಡಿ ಬ್ಲ್ಯಾಕ್ ಮೇಲ್ ಮಾಡಿರುವ ಆರೋಪ ಇದೆ. ನಾನು ಕೇಳದಷ್ಟು ಹಣ ನೀಡಲಿಲ್ಲ ಅಂದ್ರೆ ವಿಡಿಯೋ ವೈರಲ್ ಮಾಡುವ ಬೆದರಿಕೆ ಹಾಕಿ ಬರೋಬ್ಬರಿ 150 ಗ್ರಾಂ ಚಿನ್ನ, 19 ಲಕ್ಷ ರೂಪಾಯಿ ಕಬಳಿಸಿದ್ದಾನಂತೆ. ಯುವತಿಯ ತಾಯಿಯ ಚಿನ್ನ, ತಂದೆಯ FD ಹಣಕ್ಕೂ ಕನ್ನ ಹಾಕಿದ್ದಾನೆ. 3 ಕೋಟಿ ಹಣ ಕೊಟ್ರೆ ಮದುವೆ ಮಾಡಿಕೊಳ್ಳುತ್ತೇವೆ ಅಂತ ಹೀಗಂತ ಈಶ್ವರ ಸಿಂಗ್ ತಾಯಿ ಡಿಮ್ಯಾಂಡ್ ಮಾಡಿದ್ದಾಳಂತೆ. ಇನ್ನು ಈ ಪ್ರೇಮಕಾಂಡ ಬಗ್ಗೆ ಸಂತ್ರಸ್ತೆ ದೂರು ನೀಡಿದ್ರು ಶಹಾಪುರ ಪೊಲೀಸರು ಕ್ರಮ ಕೈಗೊಳ್ಳೋದಕ್ಕೆ ಹಿಂದೆಟ್ಟು ಹಾಕ್ತಿದ್ದಾರೆಂದು ಯುವತಿ ಆರೋಪ ಮಾಡಿದ್ದಾಳೆ. ನನಗೆ ನ್ಯಾಯ ಕೊಡಿ ಎಂದು ಬೆಳಗಾವಿ ಕಮಿಷನರ್ ಕಚೇರಿಯಲ್ಲಿ ಯುವತಿ ಕಣ್ಣೀರು ಹಾಕಿದ್ದಾಳೆ. 2019 ಇವಳು ಕಾಂಟ್ಯಾಕ್ಟ್ ಅಲ್ಲಿ ಒಂದು ಹುಡುಗ ಬರ್ತಾನೆ, ಈಶ್ವರ್ ಸಿಂಗ್ ಪ್ರೇಮ್ ಸಿಂಗ್ ಬಡ್ಗೂಜರ್ ಅಂತ ಹೇಳಿ. ಮಾಧವ ರೋಡ್ನಲ್ಲಿ ಇರೋ ಹುಡುಗ ಇವನು. 32 ವರ್ಷದವ, ಹುಡುಗಿ 25 ವರ್ಷದವಳು. ಇವಳಿಗೆ ಫ್ರೆಂಡ್ಶಿಪ್ ಥರ ರಿಕ್ವೆಸ್ಟ್ ಮಾಡಿ ಇನ್ಸ್ಟಾ ಮೇಲೆ ಮತ್ತು ಫೇಸ್ಬುಕ್ ಮೇಲೆ ಫ್ರೆಂಡ್ಶಿಪ್ ಮಾಡ್ಕೊಳ್ತಾನೆ. ಫ್ರೆಂಡ್ಶಿಪ್ ಮಾಡಿಕೊಂಡು ಆ ಕಡೆ ಈ ಕಡೆ ಅಂಥೇಳಿ ಅವನು ಸ್ವಿಫ್ಟ್ ಕಾರ್ ಒಳಗಿಂದ ತಿರುಗಾಡಿಸಿ ಅವಳನ್ನು ಕಾರಲ್ಲಿನೇ ಟಿಂಟೆಡ್ ಗ್ಲಾಸ್ ಒಳಗೆ ಸ್ವಲ್ಪ ರೊಮಾನ್ಸ್ ಥರ ಮಾಡಿ, ನಾನು ನಿನ್ನ ಮದುವೆ ಆಗೋ ಇಚ್ಛೆ ಪಡ್ತೀನಿ, ಮದುವೆ ಆಗ್ತೀನಿ ಅಂಥೇಳಿ ನಂಬಿಸಿ ಇವಳನ್ನು ಮೊಲೆಸ್ ಮಾಡ್ತಾನೆ. ಫಿಸಿಕಲ್ ರಿಲೇಷನ್ ಇವಳು ಮನಸ್ಸಿನ ಇಚ್ಛೆ ವಿರುದ್ಧ ಇವಳ ಜೊತೆ ಫಿಸಿಕಲಿ ರಿಲೇಷನಲ್ಲಿ ಬರ್ತಾನೆ. ಅವಳಿಗೆ ಗೊತ್ತಿಲ್ಲದೆ ವಿಡಿಯೋಸು ಫೋಟೋಸು ಎಲ್ಲ ಕಲೆಕ್ಟ್ ಮಾಡ್ತಾನೆ. ಆಮೇಲೆ ಅವಳದ್ದು ಹಣಕಾಸಿನ ಪರಿಸ್ಥಿತಿ ಏನಿದೆ ಮನೆಯೊಳಗಿಂತು ಅಂತ ತಿಳ್ಕೊಳ್ಳಿಕ್ಕೆ ಪ್ರಯತ್ನ ಮಾಡಿ ಅವಳದೆಲ್ಲ ಫೈನಾನ್ಷಿಯಲ್ ಕಂಡೀಷನ್ ತಿಳ್ಕೊಂಡು
ಅವ್ರ ಅಪ್ಪನ ಹೆಸರಿನಲ್ಲಿರೋ ಒಂದು ಪ್ರಾಪರ್ಟಿಯನ್ನು ಮಾರಿದ್ದ ದುಡ್ಡು ಅವರು ಅಣ್ಣಗಳು 3 ಜನ ಅಣ್ಣಗಳು ಮತ್ತು ಇವು ಪಾಲ ಮಾಡಿ ಅವ್ರ ತಂದೆ ತಾಯಿ ಆ ದುಡ್ಡದಲ್ಲಿ 8 ಲಕ್ಷ ಇವಳಿಗೆ ಕ್ಯಾಶ್ ಕೊಡ್ತಾರ. ಆರೋಪಿ ಈಶ್ವರ್ ಸಿಂಗ್ ಕೊನೆಗೂ ಅರೆಸ್ಟ್ ಹಾಕಿ ತನಿಖೆ. ಪ್ರಕರಣ ತೀವ್ರವಾಗ್ತಾ ಇದ್ದ ಹಾಗೆ ಶಹಾಪುರ ಪೊಲೀಸರು ಅಲರ್ಟ್ ಆಗಿ ಎಫ್ಐಆರ್ ದಾಖಲಿಸಿಕೊಂಡು ಆರೋಪಿ ಈಶ್ವರ ಸಿಂಗ್ರನ್ನ ಅರೆಸ್ಟ್ ಮಾಡಿದ್ದಾರೆ. ಪ್ರಕರಣದ ಬಗ್ಗೆ ತನಿಖೆ ಮುಂದುವರಿಸಿದ್ದಾರೆ. ಏನೇ ಹೇಳಿ ಲವ್ ಅನ್ನೋ ಪವಿತ್ರ ಸಂಬಂಧದ ಹೆಸರಿನಲ್ಲಿ ಮಾಡಬಾರದನ್ನ ಮಾಡ್ತಿರೋ ಯುವ ಜನತೆಗೆ ಅದು ಯಾವಾಗ ಬುದ್ಧಿ ಬರುತ್ತೋ ಏನೋ. ಬ್ಯೂರೋ ರಿಪೋರ್ಟ್, ಫ್ರೀಡಂ ಟಿವಿ, ಬೆಂಗಳೂರು. ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.